ಎಲ್ಲರಿಗೂ ನಮಸ್ಕಾರ. ತುಲಾ ರಾಶಿಯವರೇ, ಫೆಬ್ರವರಿ ತಿಂಗಳಲ್ಲಿ ನಿಮಗೆ ನಡೆಯಲಿರುವುದು ಇದೆ. ಈ ವಿಡಿಯೋ ತುಲಾ ರಾಶಿಯವರಿಗೆ ಬಹಳ ಬಹಳ ವಿಶೇಷ. ಅದಕ್ಕಾಗಿಯೇ ನಿಮ್ಮ ಎಲ್ಲಾ ಕೆಲಸಗಳನ್ನು ಪಕ್ಕಕ್ಕಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಬರಲಿರುವ 4 ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ತಿರುವು ತರುವ 4 ಪ್ರಮುಖ ಘಟನೆಗಳು ನಡೆಯಲಿವೆ. ಇದು ಸಾಮಾನ್ಯ ವಿಷಯವೇ ಅಲ್ಲ. ನೀವು ಅನುಭವಿಸಿದ ಕಷ್ಟಗಳಿಗೆ ಫಲ ಸಿಗುವ ಸಮಯ ಬಂದಿದೆ. ಗ್ರಹಗಳ ಚಲನೆ ಬದಲಾಗುತ್ತಿದೆ. ಇನ್ನು ಮುಂದೆ ನೀವು ಯೋಚಿಸಿದಂತೆ ಎಲ್ಲಾ ಕಾರ್ಯಗಳು ನಡೆಯುತ್ತವೆ. ಲೋಕವೆಲ್ಲ ನಿಮ್ಮ ಪಾದಾಕ್ರಾಂತವಾಗುವುದು ಖಚಿತ. ಆದರೆ ಆ ಅದ್ಭುತ ಬದಲಾವಣೆಗಳು ಯಾವುವು? ಹಾಗೆಯೇ ನಿಮಗೆ ಬರಲಿರುವ ಆ 2 ದೊಡ್ಡ ಶುಭ ಸುದ್ದಿಗಳು ಯಾವುವು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ. ಹಾಗೆ ಈ ವಿಡಿಯೋ ನೋಡುವ ಮೊದಲು ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಟ್ಟರೆ ಇನ್ನೂ ಹಲವಾರು ತುಲಾ ರಾಶಿಯವರಿಗೆ ಈ ವಿಡಿಯೋ ತಲುಪುತ್ತದೆ. ಜೊತೆಗೆ ನಮಗೂ ಸ್ವಲ್ಪ ಪ್ರೇರಣೆ ಸಿಗುತ್ತದೆ. ಶಿವನ ನಾಮಸ್ಮರಣೆ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಹಾಗೆ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಲಾ ರಾಶಿಯವರಿಗೆ ಫೆಬ್ರವರಿ 21ರಿಂದ ಈ ತಿಂಗಳು ಮುಗಿಯುವುದರ ಒಳಗೆ ಒಂದು ಶುಭವಾರ್ತೆಯೊಂದಿಗೆ ಫೋನ್ ಕಾಲ್ ಬರಲಿದೆ. ಬರಲಿರುವ ದಿನಗಳಲ್ಲಿ ನಿಮ್ಮ ಜೀವನ ಅಪ್ರತೀಕ್ಷಿತ ತಿರುವು ಪಡೆಯುತ್ತದೆ. ಒಂದೇ ಸಮಯದಲ್ಲಿ 2 ದೊಡ್ಡ ಶುಭ ಸುದ್ದಿಗಳು ನಿಮ್ಮ ಬಾಗಿಲು ತಟ್ಟಲಿವೆ. ಇಂತಹ ಅದೃಷ್ಟ ನಿಮ್ಮ ಪಾಲಾಗುತ್ತದೆ ಎಂದು ನೀವು ಕನಸಲ್ಲಿಯೂ ಊಹಿಸಿರಲಿಲ್ಲ. ಆ ಸುದ್ದಿ ಕೇಳುತ್ತಿದ್ದಂತೆ ಸಂತೋಷದಿಂದ ನಿಮ್ಮ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವುದು ಖಚಿತ. ಕಲಿಯುಗದಲ್ಲಿ ನಿಮಗೆ ದೊರೆಯುವ ಅತ್ಯಂತ ದೊಡ್ಡ ಅದೃಷ್ಟ ಇದಾಗಲಿದೆ. ಇಲ್ಲಿಯವರೆಗೆ ನೀವು ಅನೇಕ ಅವಮಾನಗಳನ್ನು ಅನುಭವಿಸಿರಬಹುದು, ಆರ್ಥಿಕವಾಗಿ ಸಂಕಷ್ಟಗಳನ್ನು ಎದುರಿಸಿರಬಹುದು. ಆದರೆ ಇನ್ನು ಮುಂದೆ ಆ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಲಿವೆ. ಕಾಲ ನಿಮ್ಮ ಪರವಾಗಿದೆ. ನೀವು ಯಾವ ಕೆಲಸ ಆರಂಭಿಸಿದರೂ ಅದರಲ್ಲಿ ಜಯ ನಿಮ್ಮದೇ. ಈ ಅದೃಷ್ಟವನ್ನು ಕೈತಪ್ಪಿಸಿಕೊಳ್ಳದಿರಲು ಬರಲಿರುವ 4 ದಿನಗಳಲ್ಲಿ, ಅಂದರೆ ಫೆಬ್ರವರಿ ತಿಂಗಳು ಮುಗಿಯುವುದರೊಳಗೆ ನೀವು ಮಾಡಬೇಕಾದ ಕಾರ್ಯಗಳು ಮತ್ತು ಪಾಲಿಸಬೇಕಾದ ಜಾಗೃತಿಗಳು ಯಾವುವು ಎಂಬುದನ್ನು ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಗ್ರಹಗಳ ಅನುಕೂಲತೆ ಇದ್ದಾಗ ನಮ್ಮ ಚಿಕ್ಕ ಪ್ರಯತ್ನವು ದೊಡ್ಡ ಫಲ ಕೊಡುತ್ತದೆ. ತುಲಾ ರಾಶಿಯವರು ಬರಲಿರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಅದ್ಭುತವನ್ನು ನೋಡಿ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು ಕೂಡ ಬೆರಗಾಗುತ್ತಾರೆ. ನೀವು ಕೇಳುತ್ತಿರುವುದು ಅಪ್ಪಟ ಸತ್ಯ. ಬರಲಿರುವ 4 ದಿನಗಳಲ್ಲಿ ನಿಮ್ಮ ಜಾತಕ ಚಕ್ರವೇ ಬದಲಾಗುವಷ್ಟು ಅದೃಷ್ಟ ನಿಮ್ಮ ಪಾಲಾಗಲಿದೆ. ಕಳೆದ 7 ಜನ್ಮಗಳಲ್ಲಿ ಕೂಡ ನೋಡದ ಅದೃಷ್ಟವನ್ನು ಈಗ ಅನುಭವಿಸಲಿದ್ದೀರಿ. ಭಗವಂತನ ಮನೆಯಲ್ಲಿ ನ್ಯಾಯ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ ಎಂದು ನಾವು ಕೇಳ್ಪಟ್ಟಿದ್ದೇವೆ. ಈ ತಿಂಗಳು ಮುಗಿಯುವುದರ ಒಳಗೆ ಪರಮೇಶ್ವರನ ಆದೇಶದಿಂದ ನಿಮಗೆ 7 ವಿಧವಾದ ಶುಭವಾರ್ತೆಗಳು ಸಿಗಲಿವೆ. ನಿಮ್ಮನ್ನು ಅಳಿಸಿದವರು, ನಿಮಗೆ ಮನೋವ್ಯತೆ ತಂದವರು ಈಗ ನಿಮ್ಮ ಪಾದಗಳ ಬಳಿ ಬರುತ್ತಾರೆ. ತಮ್ಮ ತಪ್ಪನ್ನು ಅರಿತುಕೊಂಡು ಕಣ್ಣೀರಿಡುತ್ತಾರೆ. ಇನ್ನು ಮುಂದೆ ಪ್ರತಿಯೊಂದು ಮನೆಯಲ್ಲಿ ನಿಮ್ಮ ಹೆಸರು ಮೊಳಗುತ್ತದೆ. ಇದುವರೆಗೂ ನೀವು ಅನುಭವಿಸಿದ ಕಷ್ಟಗಳು ಸಾಕು. ನಿಮ್ಮ ಆತ್ಮೀಯರೇ ನಿಮ್ಮನ್ನು ಬಳಸಿಕೊಂಡಿದ್ದಾರೆ. ನಿಮ್ಮ ಮುಂದೆ ನಿಲ್ಲುವ ಅರ್ಹತೆ ಇಲ್ಲದವರು ಕೂಡ ನಿಮ್ಮೆದುರು ಕೋಪದಿಂದ ಮಾತನಾಡಿದ್ದಾರೆ. ಇದಕ್ಕೆ ಕಾರಣ ನಿಮ್ಮ ಸಮಯ ಅನುಕೂಲಕರವಾಗಿ ಇರಲಿಲ್ಲ, ಗ್ರಹಗಳ ಚಲನೆ ಸಹಕರಿಸಲಿಲ್ಲ. ಆದರೆ ಈಗ ಶನಿದೇವರು ನಿಮಗಾಗಿ 3 ಪ್ರಮುಖ ಸಂದೇಶಗಳನ್ನು ಕಳುಹಿಸಿದ್ದಾರೆ. ಅವು ನಿಮ್ಮ ಜೀವನವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಇವು ಸಣ್ಣ ಸಂತೋಷಗಳಲ್ಲ, ನಿಮ್ಮ ವಂಶದಲ್ಲಿ ಯಾರೂ ನೋಡದ ಅದ್ಭುತಗಳು ನಡೆಯಲಿವೆ. ತುಲಾ ರಾಶಿಯವರು ಈ ವಿಡಿಯೋವನ್ನು ಯಾರಿಗೂ ತಿಳಿಯದಂತೆ ಒಂಟಿಯಾಗಿ ನೋಡಿ, ಏಕೆಂದರೆ ನಮ್ಮವರ ದೃಷ್ಟಿಯೂ ನಮಗೆ ತಾಕಬಹುದು. ಗೋಡೆಗಳಿಗೂ ಕಿವಿ ಇದೆ ಎಂಬುದನ್ನು ಮರೆಯಬೇಡಿ. ಈ ವಿಡಿಯೋದಲ್ಲಿ ನಿಮ್ಮನ್ನು ರಹಸ್ಯವಾಗಿ ಹಾಳು ಮಾಡಲು ಯತ್ನಿಸುತ್ತಿರುವ ಶತ್ರುವಿನ ಹೆಸರನ್ನು ಕೂಡ ಹೇಳಲಿದ್ದೇನೆ. ಹಾಗೆಯೇ ನಿಮ್ಮ ಜೀವನಕ್ಕೆ ಬರಲಿರುವ ನಿಜವಾದ ಪ್ರೇಮಿಯ ಬಗ್ಗೆ ಕೂಡ ತಿಳಿಯೋಣ. ಆದರೆ ಶನಿದೇವರ ಸಂದೇಶದಲ್ಲಿ ಒಂದು ಅಪಾಯದ ಸೂಚನೆಯೂ ಇದೆ. ಜೀವನದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂದುಕೊಂಡಾಗ ಏಕಾಏಕಿ ಸಮಸ್ಯೆ ಬರುತ್ತದೆ. ಇದೇ ರೀತಿ ಒಂದು ಘಟನೆ ಕೂಡ ಸಂಭವಿಸಬಹುದು. ಆದರೆ ನೀವು ಮುಂಚಿತವಾಗಿ ಎಚ್ಚರಿಕೆಯಿಂದ ಇದ್ದು
ಶನಿದೇವರನ್ನು ಒಲಿಸಿಕೊಂಡರೆ ಆ ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಫೆಬ್ರವರಿ 21ರಿಂದ 26ರ ನಡುವೆ ನಿಮ್ಮ ಎಲ್ಲಾ ಕೆಲಸಗಳು ನಿಮ್ಮ ಯೋಜನೆಯಂತೆ ನಡೆಯುತ್ತವೆ. ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ವ್ಯಾಪಾರಿಗಳಿಗೆ ಈ ದಿನಗಳು ಹಬ್ಬದಂತಿರುತ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಸಿಗುತ್ತದೆ. ಕುಟುಂಬದಲ್ಲಿದ್ದಂಥ ಕಲಹಗಳು ನಿವಾರಣೆಯಾಗುತ್ತವೆ. ಸಂತಾನದಿಂದ ಸಿಹಿ ಸುದ್ದಿ ಸಿಗುತ್ತದೆ. ವಿದೇಶದಲ್ಲಿ ಕೆಲಸ ಮಾಡುವ ತುಲಾರಾಶಿಯವರಿಗೆ ಈ ದಿನಗಳು ಅದ್ಭುತವಾಗಿದೆ. ಮಹಿಳೆಯರು ಸ್ವಂತ ವ್ಯವಹಾರ ಆರಂಭಿಸಲು ಇದು ಉತ್ತಮ ಸಮಯ. ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರೆಯುತ್ತದೆ. ಅವರ ಸಹಕಾರ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಕಷ್ಟಗಳ ಕಾರಣಗಳಲ್ಲಿ ಪ್ರಮುಖವಾದದ್ದು ಕುಲದೈವ ಮತ್ತು ಪಿತೃದೇವರ ಅನುಗ್ರಹದ ಕೊರತೆ. ವಾರಕ್ಕೊಮ್ಮೆ ಕುಲದೇವರನ್ನು ಪೂಜಿಸಿ. ಪ್ರತಿದಿನ ದೀಪ ಹಚ್ಚಿ ಭಕ್ತಿಯಿಂದ ಆರಾಧಿಸಿ. ಹುಣ್ಣಿಮೆಯ ದಿನದಂದು ಧೂಪ ಅರ್ಪಿಸಿ ಪಿತೃಗಳನ್ನು ಸ್ಮರಿಸಿಕೊಳ್ಳಿ. ನಾಳೆ ಬೆಳಿಗ್ಗೆ ಸೂರ್ಯದೇವರಿಗೆ ಅರ್ಘ್ಯ ಅರ್ಪಿಸಿ ಮನಸ್ಸಿನಲ್ಲಿ ಈ ರೀತಿ ಪ್ರಾರ್ಥಿಸಿ: ಓ ವಿಶ್ವವೇ, ನನಗೆ ಸೇರಬೇಕಾದದ್ದು ನನಗೆ ಸೇರಲಿ. ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸು. ನನ್ನ ಶುಭ ಸಮಯ ಈಗ ಪ್ರಾರಂಭವಾಗಲಿ. ಈ ರೀತಿ ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ಶನಿದೋಷ ನಿವಾರಣೆಗೆ ಪ್ರತಿ ಶನಿವಾರ ಅರಳಿ ಮರದ ಕೆಳಗೆ ಎಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ. ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಲಕ್ಷ್ಮೀ ಯಂತ್ರವನ್ನು ಇಟ್ಟು ಕರ್ಪೂರದ ಆರತಿ ಕೊಡಿ. ನಿಮ್ಮ ಮನೆ ಸ್ವಚ್ಛವಾಗಿ ಇರಲಿ. ಹಳೆಯ, ಒಡೆದ, ಬಳಕೆಯಿಲ್ಲದ ವಸ್ತುಗಳನ್ನು ಹೊರಗೆ ಎಸೆಯಿರಿ. ಇವು ನೆಗೆಟಿವ್ ಶಕ್ತಿ ತರುತ್ತವೆ. ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮೀದೇವಿ ನೆಲೆಸುತ್ತಾಳೆ. ತುಲಾರಾಶಿಯವರೇ, ನಿಮ್ಮ ಮಾತುಗಳ ಬಗ್ಗೆ ಜಾಗ್ರತೆ ವಹಿಸಿ. ನಿಮ್ಮ ಮಾತುಗಳು ಕತ್ತಿಯಂತೆ ಚೂಪಾಗಿದೆ. ಮಾತನಾಡುವ ಮೊದಲು ಯೋಚಿಸಿ. ನಿಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ. ಬರುವ 4 ದಿನಗಳಲ್ಲಿ ನಿಮ್ಮ ಇಷ್ಟದ ಕೆಲಸಗಳಿಗೆ ಸಮಯ ಕೊಡಿ. ಹವ್ಯಾಸಗಳತ್ತ ಗಮನ ಕೊಡಿ. ಖರ್ಚುಗಳಲ್ಲಿ ಯೋಜನೆ ಇರಲಿ. ಪ್ರತಿದಿನ ಕೃತಜ್ಞತಾ ಭಾವದಿಂದ ದೇವರಿಗೆ ಧನ್ಯವಾದ ಹೇಳಿ. ಇನ್ನು ಮುಖ್ಯವಾದ ವಿಷಯಕ್ಕೆ ಬಂದರೆ, ನೀವು ಈ 3 ಅಕ್ಷರಗಳಿಂದ ಹೆಸರು ಶುರುವಾಗುವ ವ್ಯಕ್ತಿಗಳ ಜೊತೆ ಸ್ವಲ್ಪ ಹುಷಾರಾಗಿರಬೇಕು. ಆ ಅಕ್ಷರಗಳು ಯಾವುದು ಅಂದರೆ 1 ಗ, 2 ಮ, 3 ಲ. ಸ್ನೇಹಿತರೆ, ಇದು ಫೆಬ್ರವರಿ 21ರಿಂದ ಈ ತಿಂಗಳು ಮುಗಿಯುವವರೆಗೆ ತುಲಾರಾಶಿಯವರ ವಿಶೇಷ ಫಲಿತಾಂಶ. ಈ ವಿಷಯಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.